ಇದು ತಾಲೂಕ್ ನ್ಯೂಸ್. ಸಾಮಾಜಿಕ ಸಮಾನತೆ ಸ್ಪಷ್ಟತೆ. ಈ ದಿನದ ಪ್ರಮುಖ ಸುದ್ದಿಗೆ ಸ್ವಾಗತ. ಈ ಸುದ್ದಿಯ ಪ್ರಾಯೋಜಕರು ನೆನಪು ಆರ್ಟ್ಸ್ ಬೆಂಗಳೂರು. ಉತ್ತಮ ಸೈನೇಜ್ ಬೋರ್ಡ್ಗಳಿಗಾಗಿ ಸಂಪರ್ಕಿಸಿ 7892778546. ವಿಚಾರಣೆಗೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದ ಆರೋಪಿ ಬಂಧನ. ಕೆಂಗೇರಿ ಪೊಲೀಸರ ಕಾರ್ಯಾಚರಣೆ ಯಶಸ್ವಿ. ಕೆಲವೊಮ್ಮೆ ನ್ಯಾಯಮಂಡಳಿಯ ಆದೇಶವನ್ನೇ ತಲೆಕೆಳಗೆ ಹಾಕಿದರೆ ಕಾನೂನು ತನ್ನ ಹಾದಿ ತೋರಿಸುತ್ತದೆ. ಮಾನ್ಯ ಬಾಲ ನ್ಯಾಯಾಲಯದಿಂದ ವಾರೆಂಟ್ ಹೊರಡಿಸಲ್ಪಟ್ಟರೂ ವಿಚಾರಣೆಗೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದ ಆರೋಪಿ ಈಗ ಕೆಂಗೇರಿ ಪೊಲೀಸರ ಬಲೆಗೆ ಸಿಕ್ಕಿದ್ದಾನೆ. ಬಂಧಿತ ಆರೋಪಿ ಲೋಕೇಶ್ ಬಿನ್ಲೇಟ್ ದಾಸ್. ವಯಸ್ಸು 24, ಬಂಡೆಗುಡಿಸಲು, ಕಸ್ತೂರಿಬಾ ನಗರ, ಮೈಸೂರು ರಸ್ತೆ, ಟೋಲ್ ಗೇಟ್ ಬಸ್ ಸ್ಟಾಪ್ ಹತ್ತಿರ, ಬೆಂಗಳೂರು. ಈತನ ವಿರುದ್ಧ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ 330/2020 ಅಡಿಯಲ್ಲಿ ಐಪಿಸಿ ಸೆಕ್ಷನ್ 324, 504, 506, 326 ರೀಡ್ ವಿತ್ 34 ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿದ ವಿಚಾರಣೆ ಜೆ.ಸಿ. ನಂ. 18, 2021 ಅಡಿಯಲ್ಲಿ ನಡೆಯುತ್ತಿದೆ. ಆದರೆ ನ್ಯಾಯಾಲಯದ ಹಲವಾರು ಆಜ್ಞೆಗಳನ್ನು ಕಡೆಗಣಿಸಿ ಆರೋಪಿಯು ಅನೇಕ ಬಾರಿ ವಿಚಾರಣೆಗೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದನು. ಈ ಹಿನ್ನೆಲೆಯಲ್ಲಿ ನ್ಯಾಯಾಲಯವು ಮೊದಲಿಗೆ ದಸ್ತಗಿರಿ ವಾರೆಂಟ್, ಬಳಿಕ ಉದ್ಘೋಷಣೆ ಕೂಡ ಹೊರಡಿಸಿತ್ತು. ಇದಕ್ಕೆ ಕ್ರಮವಾಗಿ ಪಿಎಸ್ಐ ಹನುಮಂತ ಹಾದಿಮನಿರವರ ಮಾರ್ಗದರ್ಶನದಲ್ಲಿ ಹೆಡ್ ಕಾನ್ಸ್ಟೇಬಲ್ ಎನ್. ಮುನಿರಾಜು ಹಾಗೂ ಹೆಡ್ ಕಾನ್ಸ್ಟೇಬಲ್ ಶ್ರೀನಿವಾಸ ಅವರನ್ನು ಆರೋಪಿಯನ್ನು ಪತ್ತೆ ಹಚ್ಚುವ ಕಾರ್ಯದಲ್ಲಿ ನಿಯೋಜಿಸಲಾಯಿತು. ಲಭಿಸಿದ ಖಚಿತ ಮಾಹಿತಿಯ ಆಧಾರದ ಮೇಲೆ ಮೈಸೂರು ರಸ್ತೆಯ ಬಂಡೆಗುಡಿಸಲು ಪ್ರದೇಶದಲ್ಲಿ ಆರೋಪಿಯನ್ನು ಪತ್ತೆ ಹಚ್ಚಿ ಬಂಧಿಸಲಾಯಿತು. ನ್ಯಾಯಾಲಯದ ಆದೇಶಗಳನ್ನು ನಿರ್ಲಕ್ಷಿಸಿದ ಆರೋಪಿಯ ವಿರುದ್ಧ ಇದೀಗ ಇನ್ನಷ್ಟು ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಪೊಲೀಸ್ ಮೂಲಗಳು ಸ್ಪಷ್ಟಪಡಿಸಿವೆ.